ವೆಲ್ಕಮ್ ಟು ಹಿತಾಸ್ ಕಿಚನ್ ಆ್ಯಂಡ್ ಕ್ರಾಫ್ಟ್. ಎಲ್ಲರಿಗೂ ಸ್ವಾಗತ ಹಿತಾ ಕಿಚನ್ ಆ್ಯಂಡ್ ಕ್ರಾಫ್ಟ್ಗೆ. ಬನ್ನಿ ಫ್ರೆಂಡ್ಸ್, ಇವತ್ತು ಹರಬರ ಕಬಾಬ್ ಮಾಡೋಣ. ಹಾಗಂದರೆ ಗ್ರೀನ್ ಕಬಾಬು. ಫಸ್ಟು ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. 1 ಇಂಚ್ ಶುಂಠಿ, ಒಂದು 7ರಿಂದ 8 ಬೆಳ್ಳುಳ್ಳಿ, 3 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರು, 2 ಟೇಬಲ್ ಸ್ಪೂನು ಅಕ್ಕಿ ಹಸಿಟ್ಟು, ಹಾಗೆ ಒಂದು ಅರ್ಧ kg ಚಿಕನ್ ತೊಗೊಳ್ಳೋಣ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಹಂಗೆ ಒಂದೊಂದು ಕಪ್ ಕೊತ್ತಂಬರಿ ಸೊಪ್ಪು, 1 ಕಪ್ ಪಾಲಕ್ಕು, 1 ಕಪ್ ಪುದೀನ ತೊಗೊಳ್ಳೋಣ. ಆಮೇಲೆ ಅದ್ರ ಜೊತೆಗೆ 2 ಟೇಬಲ್ ಸ್ಪೂನ್ ಗರಂ ಮಸಾಲ, 1 ಟೇಬಲ್ ಸ್ಪೂನ್ ವೈಟ್ ಪೆಪ್ಪರ್ ಪೌಡರು, 9 ಹಸಿಮೆಣ್ಸಿನ್ಕಾಯಿ, ಒಂದು ಅರ್ಧ ನಿಂಬೆಹಣ್ಣು, 1 ಮೊಟ್ಟೆ ತೊಗೊಳ್ಳೋಣ. ಮೊದಲಿಗೆ ಜಾರಿಗೆ ಎಲ್ಲ ಸೊಪ್ಪನ್ನು ಹಾಕ್ಕೊಳ್ಳೋಣ. ಏನು ಬಿಡಿಸಿ ನಾವು ತೊಳೆದು ಇಟ್ಕೊಂಡಿರ್ತೀವೋ ಆ 3 ಸೊಪ್ಪನ್ನು ನೀಟಾಗಿ ಅದನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡ್ಮೇಲೆ 8ರಿಂದ 9 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ. ಬೇಕು ನಮ್ಮ ಖಾರ ಇನ್ನೂ ಬೇಕು ಅನ್ನೋರು ಇನ್ನೂ ಜಾಸ್ತಿ ಹಾಕ್ಕೋಬೋದು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಏನು ನಾವು ಕಟ್ ಮಾಡಿ ಹೆಚ್ಕೊಂಡಿಟ್ಟಿರ್ತೀವೋ ಅದನ್ನು ಹಾಕ್ಕೊಳ್ಳೋಣ. ಆಮೇಲೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಅದನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಒಂದು ಚೂರೂ ಇದಾಗ್ದಿರಂಗೆ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. ಅದನ್ನು ಹಿಂಗೆ ಪೇಸ್ಟ್ ಆದಮೇಲೆ ನಾವು ಏನು ಚಿಕನ್ ತೊಗೊಂಡಿರ್ತೀವೋ ಅದನ್ನು ನೀಟಾಗಿ ತೊಳೆದು ಫಸ್ಟು ಅದನ್ನು ಒಂದು ಕಡೆ ಇಟ್ಕೊಂಡಿರ್ತೀವಲ್ಲ, ಅದಕ್ಕೆ ನಾವು ಮಾಡಿರೋ ಪೇಸ್ಟ್ ಹಾಕ್ಕೊಳ್ಳೋಣ. ಪೂರ್ತಿ ಪೇಸ್ಟ್ ಹಾಕ್ಕೊಳ್ಳೋಣ. ಹಿಂಗೆ ಪೂರ್ತಿ ಪೇಸ್ಟ್ ಹಾಕ್ಕೊಂಡ್ಮೇಲೆ 3 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋಣ. ಅದ್ರ ಜೊತೆಗೆ 2 ಟೇಬಲ್ ಸ್ಪೂನು ಅಕ್ಕಿ ಹಸಿಟ್ಟು ಹಾಕ್ಕೊಳ್ಳೋಣ. ಆಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು. ಆಮೇಲೆ ಏನು ಮಸಾಲೆ ಅಂತ ಅಂದ್ಬಿಟ್ಟು 2 ಟೇಬಲ್ ಸ್ಪೂನ್ ಗರಂ ಮಸಾಲೆ ಹಾಕ್ಕೊಳ್ಳೋಣ. ಹಾಗೆ 1 ಟೇಬಲ್ ಸ್ಪೂನ್ ವೈಟ್ ಪೆಪ್ಪರ್ ಹಾಕ್ಕೊಳ್ಳೋಣ. ಒಂದು ಅರ್ಧ ಲೆಮನ್ನು ಹಿಂಡ್ಕೊಳ್ಳೋಣ. ವೈಟ್ ಪೆಪ್ಪರ್ ಯೂಸ್ ಮಾಡೋದು ಏನಕ್ಕೆ ಅಂತಂದರೆ ಅದು ಫ್ಲೇವರ್ ಚೆನ್ನಾಗಿರುತ್ತೆ. ಬ್ಲ್ಯಾಕ್ ಪೆಪ್ಪರ್ ಪೌಡರ್ಗಿಂತನೂ ಒಂಥರ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ವೈಟ್ ಪೆಪ್ಪರ್ ಪೌಡರು. ಇದ್ರ ಜೊತೆಗೆ ನಾವು ಮಾಮೂಲಿ ಕಬಾಬಿಗೆ ಹೆಂಗೆ ಕಲಿಸ್ಕೊತೀವೋ ಹಾಗೇ 1 ಮೊಟ್ಟೆ ಹಾಕಿ ಅದನ್ನು ನೀಟಾಗಿ ಕಲಿಸ್ಕೊಳ್ಳೋಣ. ಹಿಂಗೆ ನೀಟಾಗಿ ಚೆನ್ನಾಗಿ ಕಲಿಸ್ಕೋಬೇಕು. ಇದು ಮಕ್ಳಿಗೂ ತುಂಬ ಒಳ್ಳೆಯದು. ಯಾರು ಸೊಪ್ಪು ತಿನ್ನಲ್ಲ ಅಂತಾರೆ ಅವರು, ನಾನ್ ವೆಜ್ ಇಷ್ಟಪಡೋರು ಈ ಥರ ಮಾಡಿಕೊಟ್ಟಾಗ ಸೊಪ್ಪು ತಿನ್ಬೋದು, ಚಿಕನ್ನು ತಿಂದಂಗೆ ಆಗುತ್ತೆ. ಹಿಂಗೆ 30 ನಿಮಿಷ ಮ್ಯಾರಿನೇಟ್ ಆದಮೇಲೆ ಅದನ್ನು ಎಣ್ಣೆಲಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 5ರಿಂದ 10 ನಿಮಿಷದಷ್ಟು ಚೆನ್ನಾಗಿ ಅದು ಫ್ರೈ ಆಗಬೇಕು. ಹಿಂಗೆ ಫ್ರೈ ಮಾಡ್ಕೊಂಡ್ಮೇಲೆ ಅದನ್ನು ನೀಟಾಗಿ ಅದು ನೋಡ್ಕೋತಾ ಇರಬೇಕು ನಾವು, ಹಿಂಗೆ ಫ್ರೈ ಆಗ್ತಾಯಿದೆ ಅಂತ ಅಂದ್ಬಿಟ್ಟು. ಹಂಗೆ ಫ್ರೈ ಆದಮೇಲೆ ಅದನ್ನು ನೀಟಾಗಿ ಒಂದು ಪ್ಲೇಟಿಗೆ ತೆಗ್ದಿಟ್ಕೊಳ್ಳೋಣ. ಹೀಗೆ ಅದನ್ನು ಒಂದು ಪ್ಲೇಟಿಗೆ ತೆಗ್ದಿಟ್ಕೊಂಡ್ಮೇಲೆ ಪುದೀನ ಚಟ್ನಿ ಜೊತೆ ತಿಂದಾಗ ಅದು ತುಂಬ ಚೆನ್ನಾಗಿರುತ್ತೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಟು ಹಿತಾಸ್ ಕಿಚನ್ ಆ್ಯಂಡ್ ಕ್ರಾಫ್ಟ್ಗೆ.